ಬೆಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಬೀದಿ ನಾಯಿಗಳ ಹಾವಳಿ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬಹು ಅಂತ ಹೇಳಿ ಅಟ್ಟಹಾಸವನ್ನು ಮೆರಿತಾ ಇದ್ದಾವೆ. ಬೆಂಗಳೂರಿನಲ್ಲಿರುವಂತಹ ಬೀದಿ ನಾಯಿಗಳು ಯಾರೋ ಒಂದು ಸರಿ ಅವ್ರ ಮೇಲೆ ಹೋಗಿ ಕಚ್ಚುವಂಥ ಕೆಲಸವನ್ನು ಮಾಡ್ತಾ ಇವೆ. ಜನರು ಭಯ ಪಟ್ಕೊಂಡು ಓಡಾಡೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಕೆಲವೊಂದು ಏರಿಯಾಗಳಲ್ಲಿ ನಾಯಿಯನ್ನು ನಿಯಂತ್ರಣ ಮಾಡುವಂಥ ಒಂದು ಹೆಸರಲ್ಲಿ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೆ ಪಾಲಿಕೆ. ಆದರೂ ಕೂಡ ಬೆಂಗಳೂರಿನಲ್ಲಿ ನಾಯಿಗಳ ಹಾವಳಿ ಕಡಿಮೆ ಆಗ್ತಾ ಇಲ್ಲ. ಯಾವ ಏರಿಯಾದಲ್ಲಿ ಹೋದರೂ ಕೂಡ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿ ನಿಯಂತ್ರಣದಲ್ಲಿ GBA ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿಬಿಟ್ಟಿದೆ. ನಾಯಿ ಸಿಟಿ ಆಗ್ತಾ ಇದೆಯಾ ರಾಜಧಾನಿ ಬೆಂಗಳೂರು ಎನ್ನುವಂತಹ ಒಂದು ಮಾತು. ಸಿಲಿಕಾನ್ ಸಿಟಿ ಅಲ್ಲ ಇದು, ನಾಯಿ ಸಿಟಿ ಅಂತ ಏನಾದರೂ ಕರೀತಾರ? ಇನ್ನು ಸ್ವಲ್ಪ ದಿನ ಹೋದರೆ ಸಂಜೆ ಆದರೆ ಸಾಕು, ರಸ್ತೆಯಲ್ಲಿ ಓಡಾಡ್ತವೆ ಬೀದಿ ನಾಯಿಗಳು. ಸಾಕಷ್ಟು ರಸ್ತೆಯಲ್ಲಿ ಓಡಾಟ ನಡೆಸುವವರ ಮೇಲೆ ಅಟ್ಯಾಕ್ ಮಾಡ್ತವೆ ನಾಯಿಗಳೆಲ್ಲವೂ ಕೂಡ. ಯಲಹಂಕ ಕೆಂಪೇಗೌಡ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬೀದಿ ನಾಯಿ ಕಚ್ಚಿದ್ರು ಮಾನವೀಯತೆ ತೋರದೆ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಸಿಬ್ಬಂದಿಗಳು ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಎನ್ನುವಂತಹ ಮಾತು. ನಾಯಿ ಹಾವಳಿಯಿಂದ ಕೆಂಪೇಗೌಡ ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಯಾಕೆ ಒಂದು ಬೀದಿ ನಾಯಿಗಳ ಒಂದು ಹಾವಳಿಯನ್ನು ನಿಯಂತ್ರಣ ಮಾಡೋಕ್ಕೆ ಆಗ್ತಾ ಇಲ್ಲ? GBA ಏನಿದೆ, ಯಾಕೆ ಕೆಲವೊಂದು ವಿಚಾರಗಳೇ ವಿಫಲ ಆಗ್ತಾ ಇದೆ? ಸರಿಯಾದ ರೀತಿಯಲ್ಲಿ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಈ ಬೀದಿ ನಾಯಿಯ ಒಂದು ಹಾವಳಿಗಳನ್ನು ತಪ್ಪಿಸಬೇಕು ಅಂತಾನೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆ ಅದರ ಹೆಸರಲ್ಲಿ. ಆದರೆ ಕೆಲಸ ಮಾತ್ರ ಆಗ್ತಾ ಇಲ್ಲ, ದುಡ್ಡು ಮಾತ್ರ ಖಾಲಿ ಆಗ್ತಾನೇ ಇದೆ. ಇದು ಯಾಕೆ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದನ ಅಥವಾ ಬೇಜವಾಬ್ದಾರಿ? ಇಲ್ಲ, ಭ್ರಷ್ಟಾಚಾರ ಕೂಡ ಇದರಲ್ಲೂ ಕೂಡ ನಡೀತದೆ. ನಾಯಿಯ ಒಂದು ನಿಯಂತ್ರಣ ಮಾಡೋದರಲ್ಲಿಯೂ ಕೂಡ GBA ಕ್ರಮವನ್ನು ಮಾಡ್ತಾ ಇದೆ ಅಥವಾ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಸುಮ್ಮನೆ ದಾಖಲೆಗೆ ಮಾತ್ರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆಯಾ ಗೊತ್ತಿಲ್ಲ. ಬೆಂಗಳೂರು ಸಿಟಿ ನಾಯಿ ಸಿಟಿ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂತಹ ಮಾತು. ಬೀದಿ ನಾಯಿಗಳು ನಿಜಕ್ಕೂ ಕೂಡ ಕೆಲವೊಂದು ಟೈಮಲ್ಲಿ ನಾವು ಹೋಗಬೇಕಾದ್ರೆ ರಾತ್ರಿ ಸಮಯದಲ್ಲಿ ಮುಖ್ಯವಾಗಿ ಗಾಡಿಗಳು ಹೋಗ್ತಾ ಇದ್ರೆ ಗಾಡಿಯಿಂದ ಓಡಿ ಬರ್ತವೆ. ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲೂ ಕೂಡ ಅಟ್ಯಾಕ್ ಮಾಡೋಕ್ಕೆ ಬರ್ತವೆ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅಂತ ಹೇಳೋಕ್ಕೆ ಬೇಡವೇ ಬೇಡ, ಆ ರೀತಿಯಾಗಿ ಬಂದು ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡ್ತಾ ಇರ್ತವೆ. ಹೀಗಾಗಿ ಈ ಒಂದು ವಿಚಾರ ಜಾಸ್ತಿ ಕೇಳಿ ಬರ್ತಾ ಇದೆ. ಎಲ್ಲ ಕಡೆ ಕೂಡ ಬೀದಿ ನಾಯಿಗಳು ನಮಗೆ ಕಾಟವನ್ನು ಕೊಡ್ತಾ ಇವೆ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪಾಲಿಕೆ ಈ ಒಂದು ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಹು ಅಂತ ನಾಯಿಗಳು ಹಟ್ಟಹಾಸವನ್ನು ಮರೆತುಕೊಂಡು ಏನು ಬರ್ತಾವೆ ನಮ್ಮ ಮೇಲೆ ಕಚ್ಚೋಕ್ಕೆ, ಜನರಿಗೆ ಭಯ ಆಗುತ್ತೆ. ಯಾರೇ ಆದರೂ ಸರಿ, ನಾಯಿ ಪ್ರಿಯರಿದ್ದರೂ ಕೂಡ ಕೆಲವೊಂದು ಸಲ ಬೀದಿ ನಾಯಿಗಳದೇ ಬೇರೆ, ಸಾಕಿದ ನಾಯಿದೇ ಬೇರೆ ವಿಚಾರ ಇರುತ್ತೆ. ಹೀಗಾಗಿ ಬೀದಿ ನಾಯಿಗಳ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದನ್ನು ನಿಯಂತ್ರಣ ಮಾಡಿ ಅಂತ ಪಾಲಿಕೆಗೆ ಒಂದು ಗಮನಕ್ಕೆ ತಂದರೂ ಕೂಡ ಕೆಲವೊಂದು ಕಡೆ ಮಾಡಿ ಕೆಲವೊಂದು ಕಡೆ ಸುಮ್ಮನೆ ಬಿಟ್ಟಿದ್ದಾರೆ ಎನ್ನುವಂಥ ಒಂದು ಆರೋಪಗಳು ಕೂಡ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಂಜೆ ಆದರೆ ರಸ್ತೆಗಳಲ್ಲಿ ಬೀದಿ ನಾಯಿಗಳದ್ದೇ ದರ್ಬಾರು ಕಾರುಬಾರು. ಕೆಲವೊಂದು ರಸ್ತೆಗಳಲ್ಲಿ ನಾರ್ಮಲಾಗಿ ಓಡಾಡೋಕ್ಕೂ ಆಗಲ್ಲ. ಆ ನಾಯಿಗಳ ಭಯದಿಂದ ಕೆಲವರು ಆ ಕಡೆ ಓಡಾಡೋದೇ ಬಿಟ್ಟುಬಿಡ್ತಾರೆ. ಅಂತಹ ಒಂದು ಏರಿಯಾಗಳು ಕೂಡ ಇದೆ ಬೆಂಗಳೂರಲ್ಲಿ. ಹೀಗಾಗಿ ನಾಯಿಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ವಿಚಾರದಲ್ಲಿ, ಬೀದಿ ನಾಯಿಗಳ ನಿಯಂತ್ರಣ ವಿಚಾರದಲ್ಲಿ GBA ಒಂದು ಕಡೆ ಫೇಲ್ಯೂರ್ ಕೂಡ ಆಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ದುಡ್ಡು ಖರ್ಚು ಮಾಡ್ತಾ ಇದೆ. ಆ ಖರ್ಚು ಎಲ್ಲೋ ಹೋಗ್ತಾ ಇದೆ, ಯಾರು ಯಾವುದಕ್ಕಾಗಿ ಖರ್ಚು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ GBA ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.